ಮಲೆನಾಡಲ್ಲಿ ಮಂಗನ ಕಾಯಿಲೆ ಮರಣ ಮೃದಂಗ ಬಾರಿಸಿದೆ. ಹೆಮ್ಮಾರಿಯಂತೆ ವಕ್ರಿಸಿರೋ ಮಾರಕ ರೋಗಕ್ಕೆ ಇವತ್ತು ಮತ್ತೆ 2 ಜೀವಗಳು ಬಲಿಯಾಗಿವೆ. ಈ ಮೂಲಕ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ. ಮಹಾಮಾರಿ ಮಂಗನ ಕಾಯಿಲೆಗೆ ಇವತ್ತು ಮತ್ತೆರಡು ಬಲಿ. ದಿನದಿಂದ ದಿನಕ್ಕೆ ಮಂಗನ ಕಾಯಿಲೆ ಮಾರಕದಂತೆ ಹರಡ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅರಳಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗನ ಕಾಯಿಲೆ ಮತ್ತಷ್ಟು ಉಲ್ಬಣಗೊಂಡಿದೆ. ಈಗಾಗಲೇ ಇದೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗನ ಕಾಯಿಲೆಯಿಂದ 5 ಬಲಿಯಾಗಿದ್ರು. ಇಂದು ಮತ್ತೆ 2 ಅದೇ ಕಾಯಿಲೆಗೆ ತುತ್ತಾಗಿದ್ದಾರೆ. ಇಂದು ಬೆಳಿಗ್ಗೆ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ 57 ವರ್ಷದ ರಾಮಮ್ಮ ಮೃತಪಟ್ಟಿದ್ರೆ, ಸಂಜೆ ಖಾಸಗಿ ಆಸ್ಪತ್ರೆಯಲ್ಲಿ 17 ವರ್ಷದ ಶ್ವೇತಾ ಬಲಿಯಾಗಿದ್ದಾರೆ. ಕಳೆದ ವಾರ ಸುಂದರಿ ಅನ್ನೋ ಮಹಿಳೆ ಕೂಡ ಮೃತಪಟ್ಟಿದ್ರು. ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಮಂಗನ ಕಾಯಿಲೆಗೆ ಬಲಿಯಾದವರ ಸಂಖ್ಯೆ 8ಕ್ಕೆ ಏರಿದೆ. ಇನ್ನು ಬಿಜೆಪಿಯ ಶಾಸಕ ಹಾಲಪ್ಪ ಹಾಗೂ ಬಿಎಸ್ ಯಡಿಯೂರಪ್ಪ ಶ್ವೇತಾ ಮೃತಪಟ್ಟ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಸರ್ಕಾರ ಈ ಕೂಡಲೇ ಮಂಗನ ಕಾಯಿಲೆಯ ನಿಯಂತ್ರಣಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಮುಖ್ಯಮಂತ್ರಿಗಳು ವಿನಂತಿ ಮಾಡುತ್ತೇನೆ, ಇದು ಒಂದು ಅಪರೂಪದ 30-25 ವರ್ಷದ ನಂತರದ ಈ ರೀತಿ ಮಂಗನ ಕಾಯಿಲೆಯಲ್ಲಿ ಮಂಗ ಸತ್ತಿರುತ್ತೆ, ಅದರ ಪರಿಣಾಮ ಇದಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ, ಯಾರು ತೀರ್ಕೊಂಡಿದ್ದಾರೋ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವ್ರ ಖರ್ಚು ವೆಚ್ಚವನ್ನು ಭರಿಸಬೇಕು. ಇನ್ನು ಮೃತ್ಯು ಕೇಕೆ ಹಾಕ್ತಾ ಇರೋ ಮಂಗನ ಕಾಯಿಲೆಯ ಲಕ್ಷಣಗಳ ಬಗ್ಗೆ ನೋಡುವುದಾದ್ರೆ, ಊರಿನ ಬಳಿ ಅಥವಾ ಕಾಡಿನಲ್ಲಿ ಮಂಗಗಳು ಸಾಯುವುದೇ ಕಾಯಿಲೆಯ ಮುನ್ಸೂಚನೆ. ಇದಾದ ಬಳಿಕ ಈ ರೋಗ ಜನರಿಗೆ ಹರಡಿದ ನಂತರ ಸತತ 8 ರಿಂದ 10 ದಿನ ಜ್ವರ ಕಾಡುತ್ತೆ. ವಿಪರೀತ ತಲೆನೋವು, ಮೈಕೈ ನೋವು, ನಿಶಕ್ತಿ, ಕಣ್ಣು ಕೆಂಪಾಗುವುದು, ಜ್ವರ ಬಂದು 4-5 ದಿನಗಳಲ್ಲಿ ಕಣ್ಣು, ಮೂಗು, ಬಾಯಲ್ಲಿ ರಕ್ತ ಬರುವುದು, ಕೈಕಾಲು ಸ್ವಾಧೀನ ತಪ್ಪುವುದು, ಕೆಲವೊಮ್ಮೆ ಎಚ್ಚರ ತಪ್ಪುವುದು ಸೇರಿದಂತೆ ಹಲವು ಸಮಸ್ಯೆಗಳು ಜನರಿಗೆ ಕಾಡುತ್ತೆ. ಈ ಲಕ್ಷಣಗಳಿದ್ರೆ ಶೀಘ್ರವೇ ವೈದ್ಯರನ್ನ ಕಾಣುವುದು ಒಳ್ಳೆಯದು. ಸದ್ಯ ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ಆತಂಕ ಮೂಡಿಸಿದ್ದು, ಸಮಸ್ಯೆ ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇದೆ. ಬಸವರಾಜ್, ಟಿವಿ9 ಶಿವಮೊಗ್ಗ.